ಸಂಧ್ಯಾ ಅಕ್ಕ ಅಂಡ್ ತೇಜು ಬ್ರೋ ಸೂಪರ್ ಜೋಡಿ. ರೀಲ್ ಮಾಡಿರೋದು ಸಂಧ್ಯಾ ಅವ್ರ ಜೊತೆ ನಾನು. ಯಾವ್ದೋ ಥೀಮಲ್ಲಿ ಚಿಂಪಾಂಜಿ ಥೀಮಲ್ಲಿ ಮಾಡೋರು ಬ್ರೋ, ಚೆನ್ನಾಗದೆ. ಇದೆಯಾ ಅದು? ಹಿಂಗೆ ಬಟ್ಟೆ ನೋಡ ಒಳ್ಳೆ ಎಮ್ಮೆ ಅಂತ ಅಂದ್ರೆ ಭಯ ಆಗಲ್ವಾ? ಬೆಳಗನ ಹೋಗಿದ್ದೇನೆ, ಬೆಳಗನ ಎಲ್ಗೋಗಿದ್ದೇನೆ ಆಯ್ತು ಹೆಂಗ್ ಬಾಲ್ಗ ತಪ್ಪ ಇದ್ ಕಣಮ್ಮ. ಸತ್ತೋದ್ರೆ ಏನು ಬಿಟ್ಕೊಟ್ಟಿಲ್ವಲ್ಲ ನಾನು. ಈ ಸತ್ ಸಾಯ್ತೀನಿ ಆದ್ರೆ ಬಿಡಲ್ಲ. ಏನು ಜಗಳಾಗಿ ಬೇಜಾರಾಗಿ ಆಗಿ ನನ್ ಜೊತೆ ಜಗಳ ಕೂತಿದ್ಯಾ? ಅಯ್ಯಪ್ಪ ಏನ್ ಸೈಕ್ ಇಸ್ ಗುರು. ಬೈ ದಟ್ ಪೀಸ್ ಓನ್ಲಿ ಕಿಲ್ಲರ್. ಇಷ್ಟೊಂದು ಹಂಗೆ ಗೈಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮೂವತ್ತಿ ಮುಖ ಮುಸ್ಲಿ ಗಿಸ್ಲಿ ಎಂತ ರೆಡಿ ಇಲ್ಲ. ಅದೇ ನ್ಯಾಚುರಾಲಿಟಿ ಬ್ರಾ, ಹಂಗೆ ಜನ ಇಷ್ಟಪಡೋದು. ನ್ಯಾಚುರಲ್ ಆಗಿ ಇರಕ್ಕೆ ಇಷ್ಟಪಡ್ತೀನಿ ಬ್ರಾ. ಹಂಗದ ಮುಖ ತೊಳೆದ್ರೆ ಮಾಡ್ಬಿಟ್ರೆ ಪಿಚ್ ಇರ್ತದೆ, ಮೂಗಿದ ಗೊಂಡೆ ಇರ್ತದೆ, ಆಮೇಲೆ ಬಾಯಿಂದ ಬರೋ ತೇಜ್ ಬ್ರೋ ಫ್ಯಾನ್ಸ್ ಅಸೆಂಬಲ್ ಅಂತ ಹಾಕ್ತಾರೆ ಕಮೆಂಟ್ ಅಲ್ಲಿ. ಅದಲ್ಲ ಅವ್ರ ಸ್ವಲ್ಪ ಚೆನ್ನಾಗಿ ಕಾಣಿಸ್ಕೋಬೇಕು ಬ್ರೋ. 4 ಜನ ನೋಡ್ತಾರೆ ಅಂದಾಗ ಕರೆಕ್ಟ್ ತಾನೆ. ನೋಡ್ಸ್ಬಿಟ್ಟಿದ್ಯಾ ಹೆಂಗ್ ಕಾಣಿಸಿದ್ರಿ ಇವಾಗ? ಗುಡ್ ಮಾರ್ನಿಂಗ್. ಚೆನ್ನಾಗಿ ನಿದ್ದೆ ಮಾಡೋಣ ಗೈಸ್. ಎದ್ದಿದ ತಕ್ಷಣ ಆಚೆ ವ್ಯೂ ಪಾಯಿಂಟ್ ಕಾಣಿಸ್ತಾ ಇದೆ, ನೋಡ್ಬೇಕು. ಏನ್ ಗುರು ಯಪ್ಪ, ಪ್ರಕೃತಿ ಎಷ್ಟು ಸುಂದರ ಅಲ್ಲ, ಏನ್ ಸೈಕ್ ಆಗೈತಿ, ನಂಗೆ ಕಣ್ಣು ಬಿಡಕೈತಿಲ್ಲ. ನೇಚರ್ ಮಾತ್ರ ಸೈಕ್ ಅನ್ಕೊಳ್ರಿ, ಅಷ್ಟು ಸಕ್ಕದಾಗಲ್ಲ. ಮಕ್ಕ ತೊಳ್ಕೊಂಡು ರೆಡಿ ಆಗ್ಬಿಟ್ಟು ನೆಕ್ಸ್ಟ್ ಬ್ಲಾಗ್ ಮಾಡಿ. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲಾರ್ಗು ಕನ್ನಡ ಕೇಳ್ಕದ್ರಿ ಗೈಸ್. ದಿಸ್ ಈಸ್ ಸಂಧ್ಯಾ ಅವರು, ದಿಸ್ ಈಸ್ ನಿತ್ಯ ಅವರು, ದಿಸ್ ಈಸ್ ನಮ್ ತೇಜು ಅವರು. ಯಾರು ಚಡ್ಡಿಮಾನ? ಚಡ್ಡಿಮಾ ಅದು ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ. ಇಲ್ಲಿ ಎತ್ತಿದ್ರೆ ನಿಮ್ ತಲೆ ಗಂಟು ಬರ್ತದೆ ಕಾಲು. ಗೈಸ್ ಬನ್ನಿ, 10 ಗಂಟೆಗೆ ರೆಸ್ಟೋರೆಂಟು ಕ್ಲೋಸು. ಇವಾಗ ಟೈಮ್ ಬಂದು 10:59. ಇವಾಗ ಹೋಯ್ತಾವಿ ನಾವು ತಿಂಡಿಗೆ ಅಂದ್ಬಿಟ್ಟು ರೆಸ್ಟೋರೆಂಟ್ಗೆ. ದಾರಿ ಕ್ರೇಜಿ ಆಂಬಿಯನ್ಸ್ ಅಲ್ವಾ? ಗುಡ್ ಫುಡ್ ಈಸ್ ಗುಡ್ ಮೂಡ್. ಬಾರ್ನ್ ಅಪೆಲೆಟ್, ಗುಡ್ ವೈಬ್ಸ್ ಓನ್ಲಿ. ದಿಸ್ ಈಸ್ ರೆಸ್ಟೋರೆಂಟ್ ನೋಡಿ. ಇದೇನೆ ಈ ಕಡೆ ಕುತ್ಕೊಂಡು ನಾವು ಊಟ ತಿಂತಿರ್ತೀವಿ, ಓಕೆನಾ? ದಿಸ್ ಈಸ್ ರೆಸ್ಟೋರೆಂಟ್ ಗೈಸ್. ನಾವಿಲ್ಲೇ ಕೂತ್ಕೊಳ್ಳೋದು. ಓಯ್, ಎಷ್ಟೇ ಸತಿ ನೋಡಿದ್ರು ಬೇಜಾರಾಯ್ತಲ್ಲ ಬ್ರೋ, ಮತ್ತೆ ನೋಡ್ಬೇಕು ಅನ್ಸುತ್ತೆ. ಬೆಟ್ಟಗಳ ನಡುವೆ ಕೂತು ಊಟ ತಿನ್ನುತ್ತಿರುವ ನಾವುಗಳು, ನಾವು ತಿನ್ನುತ್ತಿರುವುದನ್ನು ನೋಡುತ್ತಿರುವ ನೀವುಗಳು. ಇವೆಲ್ಲ ನಿಮ್ಮಿಂದ ಸಾಧ್ಯ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಎಲ್ಲೋ ಇದ್ದೆ, ಎಲ್ಲಿಗೋ ಕರ್ಕೊಂಡ್ಬಂದ್ಬಿಟ್ಟಿದ್ದೀರಾ. ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಅವ್ರನ್ನೇ. ಲವ್ ಯು ಜಾಸ್ತಿ ಗೈಸ್. ದಿಸ್ ಈಸ್ ಸಂಧ್ಯಾ ಅವ್ರ ಕನ್ನಡ. ಏನ್ ದೇವ್ ಇರೋದು ಹಾಕಂಗ್ ಕೊಡ್ತೀನಿ ರಾಮ. ದೇವ್ ಕೈಲಿ ದೇವ್ ಕೊಂಡೋಗಿದ್ದೀನಿ. ಆರಾಮ್ ಬ್ರೋ. ನಿಮ್ ತೇಜು ಸರ್ ಮಾತಾಡ್ತಾರಲ್ವಾ? ತೇಜು ಸರ್ ಗಾಯ ಅಲ್ರಿ, ಅದ್ರಲ್ಲೇನ್ರಿ ಇದೆ? ವಿಡಿಯೋ ಮಾಡ್ತಾ ಇರಲ್ಲ ಬ್ರೋ. ನಾನ್ ಚೆನ್ನಾಗಿದ್ದೀನಿ, ಚೆನ್ನಾಗಿರೋ ವಿಡಿಯೋ ಮಾಡ್ತಿದ್ದೀನಿ. ಸೊ ಸಂಧ್ಯಾ ಅವ್ರನ್ನ ತೋರ್ಸಲ್ಲ ಇಲ್ಲಿ. ನಾನು ತೇಜ ಇಬ್ರನ್ನೇ ನನ್ ಮಾತಾಡಿವ್ರಿ ಇವ್ರಿಬ್ರು. ಅದಕ್ಕೆ ಗೈಸ್ ಅವ್ರನ್ನೇ ಹೇಳ್ರಿ, ಕೇಳಕ್ ಚೆನ್ನಾಗೈತೆ. ಎಷ್ಟು ಡಬ್ಬ ತರ ಅವರಲ್ಲ ಇಬ್ರು. ಡಬ್ಬಗಳೊಳಗಡೆ ಮೆಟೀರಿಯಲ್ಸ್ ನ ಕ್ಯಾರಿ ಮಾಡೋದು. ಅದು ಈ ಡಬ್ಬಗಳು ಗೊತ್ತಾಗಲ್ಲ ಬಿಡಿ. ನೀವ್ ಡಬ್ಬ, ಖಾಲಿ ಡಬ್ಬ. ಗೈಸ್, ದಿಸ್ ಈಸ್ ಬೆಳಗಿನ ಜಾವ ತಿಂಡಿ. ಸಕ್ಕದ ಕೊಟ್ಟವ್ರಲ್ವಾ? ಅವ್ರು ಕೊಟ್ಟು ತಿನ್ಬೇಕಷ್ಟೇ ಬೆಳಗಿನ ಜಾವದತ್ತು. ನಾನು ಹೇಳಿದ್ದು ಬ್ರೋ, ಕೋಣೆ ಹೇಳಿರ್ತೀಯ ನೀನು. ಬ್ರೇಕ್ಫಾಸ್ಟ್ ಅಂತ ಹೇಳಿದೆ, ಬ್ರೇಕ್ಫಾಸ್ಟ್ ತಗೊಂಡು ಕೊಟ್ಟವ್ರೆ. ನಾನು ಹೇಳಿದೆ ಲೆಕ್ಕ ಬಂತಲ್ಲ. ಸರಿ, ಇವಾಗ ಲಂಚ್ ಅಂತ ಹೇಳಿ ಬ್ರೋ. ಲಂಚ್ ತಗೋತಾರ ನೋಡೋಣ. ಬಂಚ್ ಬ್ರಂಚ್ ಮಾಡ್ತಿದ್ವಿ ನಾವು 11:30ಗೆ.
ಗೈಸ್ ದಿಸ್ ಇಸ್ ಮೈ ಔಟ್ಫಿಟ್. ಸುಮಾರು ಸತಿ ಹಾಕೊಂಡವನೆ. ಇವಾಗ ಸೂಪರ್ ಫಿಟ್ ಅವ್ರ. ಸೂಪರ್ ಇವಾಗ ಲೇಡೀಸ್ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋ ಬಂದಿದ್ದ. ಗೈಸ್ ದಿಸ್ ಇಸ್ ಮೈ ಔಟ್ಫಿಟ್ ಬೈ ರಿಯಾಕ್ಷನ್ ನೋಡುವ. ಗೈಸ್ ಹೌಸ್ ಮೈ ಔಟ್ಫಿಟ್. ಗೈಸ್ ಈ ರೆಸಾರ್ಟ್ ಯಾವ ತರ ಅಂದ್ರೆ ಎಲ್ಲೇ ನಿಂತ್ಕೊಂಡು ನೋಡಿದ್ರು ನಿಮ್ಗೆ ವ್ಯೂ ಕಾಣಿಸುತ್ತೆ ಅನ್ಕೊಳ್ರಿ. ಇಲ್ಲಿ ನೋಡ್ರಿ, ಗೈಸ್ ನೆನ್ನೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ನಿಮ್ಗೆ ವ್ಯೂ ಪಾಯಿಂಟ್. ಇಲ್ಲಿ ನೋಡ್ರಿ, ಅಪ್ಪ ಕ್ರೇಜಿ ಅಲ್ಟಿ ವ್ಯೂ ಅನ್ ಪರಕ್ಕಟ್ ರೆಸಾರ್ಟ್. ಗೈಸ್ ಮತ್ತೆ ಈ ರೆಸಾರ್ಟ್ ಅಲ್ಲಿ ಇನ್ನೊಂದೇನು ಅಂದ್ರೆ ನಾವು ರೂಮ್ ಮುಂಚೆ ಎಲ್ಲ ಇದಾಗಿತ್ತಲ್ವ, ಮತ್ತೆ ಕ್ಲೀನ್ ಮಾಡ್ಕೊಟ್ಟವ್ರು ನೋಡ್ರಿ. ಮತ್ತೆ ಹೆಂಗಿತ್ತು ಹಂಗೆ ಅರೇಂಜ್ ಮಾಡ್ಕೊಟ್ಟವ್ರೆ. ಈಚೋರ್ ಇದು ನೋಡಿ, ಈಚೋರ್ ಇದು ಸಕ್ಕದಾಗ ಅರೇಂಜ್ ಮಾಡಿಟ್ಟವ್ರೆ. ಬಾರೆ ಅಮ್ಮ ಅಮ್ಮ ಹಿಂಗೆ ಬಟ್ಟೆ ನೋಡ ಒಳ್ಳೆ ಹೆಮ್ಮೆ ಅಂತ. ಅಂದ್ರೆ ಭಯ ಆಗಲ್ವಾ? ನಿನ್ನ ನೋಡ್ಬಿಟ್ಟು ನಾನು ದಿನ ಭಯ ಪಡ್ತಿಲ್ವಾ? ದಿನ ಅಂದ್ರೆ ನೆನ್ನೆಯಿಂದ ಹಾಕ್ರಪ್ಪ ನಮ್ ಸಾಂಗ್. ಇವಾಗ ಯಾಕೆ ರೆಡಿ ಆಗಿ ಬಂದ್ಬಿಟ್ಟೆ? ಯಾರ್ದು ರೆಡಿ ಬೇಡ, ನಿಂದು ಮಾತ್ರ ರೆಡಿ ಇಟ್ಕೊಡ್ಬೇಕು ಪಾಪ. ನಾನ್ ಹಿಡಿಯಲ್ಲ ಅಂತ ಯಾರು ಹೇಳಿದ್ದು? ಕೇಳಿದ್ರ ಬ್ರಾ? ನೀವು ನಾನು ಕೇಳಿದ್ರ ವಿಡಿಯೋ ಮಾಡ್ಕೊಡ್ರಿ ಅಂತ ಕೇಳಿದ್ರ? ಮುಟ್ಕೊಂಡ್ ಹೇಳಿ ಬ್ರಾ, ಮುಟ್ಕೊಂಡ್ ಹೇಳಿ ಬ್ರಾ, ಮುಟ್ಕೊಂಡ್ ಹೇಳಿದ್ರ, ಎದೆ ಮುಟ್ಕೊಂಡ್ ಹೇಳಿ ಬ್ರಾ. ಬ್ರೋ ಅಂದ್ರೆ ನೀನ್ ಹೋಗಿಲ್ವಾ? ಬ್ರೋ 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 ವಿಡಿಯೋ ಹಿಡ್ಕೊಡಿ ಅಂತ ಬ್ರೋ ಬ್ರೋ ಅಂದಿದ್ದ ನೀವು. ನೋಡ್ಬೇಕು ಅಂತ ಇಲ್ಲ ಬ್ರಾ ನಿಮ್ಗೆ. ಬತ್ತೀರೇನೋ ಅಂತ ಅಂದೆ ರೂಮ್ಗೆ. ಇವಾಗ ಅಷ್ಟೇ ನೀನ್ ದೊಡ್ಡ ಬಕ್ರ ತೇಜ ಅವ್ರೆ. ನಿನ್ ಮಾತ್ರ ಇಟ್ಕೊಂಡೈತಾನೆ, ನೀನ್ ಇಟ್ಕೊಡ್ಬೇಕು ತಾನೆ. ಮೂಡಿಲ್ಲ, ನಾನು ಒಳ್ಳೇದ್ ಮೂಡಲ್ಲ. ನಂಗೂ ಅಷ್ಟೇ, ನಿನ್ ಮೂಡಿಲ್ಲ. ಐತೆಲ್ಲ ಕಡೆ ಮಾಡ್ತಿರೋದ ಕುಳ್ಳಿಲ್ಲ ಕಡೆ ಕರಿ ಮುದ್ದೆ ಕುಳ್ಳೆಗ್ನ. ಬಟ್ ಆದ್ರೂ ವ್ಯೂ ನೋಡಕ್ಕಿನೇ ಬರ್ಬೇಕು. ಎಲ್ಲಿಗ್ಲೇ ಎಲ್ಲಿಗ್ಲೇ ನಾನು ತೇಜಂಗ್ ಹೇಳಿದ್ದು. ಎಷ್ಟು ಟೋಟಲ್ ಆಗಿ 3 ಬಟ್ಟೆಲೆ ನಾವು ರೀಲ್ಸ್ ಮಾಡ್ಕೊಂಡು ಇವಾಗ 4ನೇ ಬಟ್ಟೆ ಚೇಂಜ್ ಮಾಡ್ಬಿಟ್ಟು ರೀಲ್ಸ್ ಮಾಡ್ತವನಿ. ಒಂದು ಒಳ್ಳೆ ಕ್ವಾಲಿಟಿ ರೀಲ್ಸ್ ಕೊಡೋಕ್ಕೋಸ್ಕರ ನೋಡ್ರಿ ಎಷ್ಟು ಎಫರ್ಟ್ಸ್ ಹಾಕಿರ್ತೀವಿ ಅಂತ ಅಂದ್ಬಿಟ್ಟು. ಅದಕ್ಕೆ ತಕ್ಕಂಗೆ ನಿಮ್ಗೆ ಸಪೋರ್ಟ್ ಸಿಗ್ತೈತಲ್ಲ, ಅದು ಇನ್ನೂ ಖುಷಿ ನನಗೆ. ಗೈಸ್ ನಾನು ಲಿಫ್ಟಲ್ಲಿ ಏನು ಮಾಡೋವನಿ ಅಂದರೆ, ನಾನು ಇವಾಗ 3ನೇ ಫ್ಲೋರಲ್ಲಿ ಇರೋದು, -1 ಹೋಗ್ಬೇಕು. ಈಗ ಕ್ಲೋಸ್ ಮಾಡ್ಬಿಟ್ಟು ಹಂಗೆ ನಿಂತವನಿ. ಯಾವುದು ಹೊಟ್ಟೆಲ್ಲ ಅದು ನೋಡಿ ತಿರ್ಗಾ ಓಪನ್ ಮಾಡಿ ನೋಡಿದ್ರೆ 3ನೇ ಫ್ಲೋರಲ್ಲಿ ಇದೆ. ನಿಮ್ಗೆ ಏನಾರು ಈ ಥರ ಆಗೈತಾ? ಗೈಸ್ ದಿಸ್ ಇಸ್ ಮೈ ಇನ್ನೊಂದು ಔಟ್ಫಿಟ್. ಹೆಂಗೆ ಕಾಣಿಸ್ತಾ ನೀವು ಕಮೆಂಟ್ ಮಾಡ್ಬಿಡಿ. ಪ್ಯಾಂಟ್ ಮಾತ್ರ ಒಂದೇ ಚೇಂಜೇ ಮಾಡಿಲ್ಲ. ಆಯ್ತಲ್ಲ ಕಡೆ ಮಾಡ್ಕೋ, ಬೇರೆಯವ್ರದೆಲ್ಲ ಯಾರು? ಇವಾಗ ಯಾರು ಇವಾಗ ಯಾರು? ನೀನೇ ತಾನೇ ಮಾಡ್ತಾ ಇರೋದು. ಮಾಡ್ತಿದ್ಯಾ? ಸ್ವಲ್ಪ ನನ್ ಮುಗಿತಿದಂಗೆ ಮಾಡ್ಕೊಡ್ತೀನಿ. ನಿಂದು ಮುಗಿಯೋದು ಯಾವಾಗ? ಇದೆಲ್ಲ ಇಷ್ಟ ಇನ್ನೇನು ಇವಾಗ ಇದೆ. ಬಟ್ಟೆ ಹಾಕೊಂಬ, ಕೊಡ್ಸು ಹಾಕೊಂಬತ್ತೀನಿ ಅದಲ್ಲೇನು. ಗೈಸ್ ಇವಾಗ ನೋಡಿ ಐತಲ್ಲ ಕಡೆ ಆಡ್ತಾರೆ. ಹಿಂಗೇನ್ ಬಿಡ್ಕೋತಾಳೆ ಇವ್ಳು ಸ್ಟೈಲ್ ಆಗಿ, ನಮಗೆ ಬರಲ್ತು. ಬರ್ರಿ ಬಾರು ಐತಲ್ಲ ಕಡೆ ಅಕ್ಕ. ಬರ್ಲಿ ಪ್ಯಾಂಟ್ ಎಲ್ಲ ಹೋಯ್ತು. ಹೋಗ್ಲಿ ನನ್ ಮಾಡ್ಕೊಟ್ಬಿಡ್ರಿ ಪ್ಲೀಸ್. ಹೆಂಗತ್ತ ಗೈಸ್, ಇದು ಸಂಜೆ ಅವ್ರ ನಂಗೂ ನಿಮ್ಗೂ ಒಂದು ಚಾಲೆಂಜು. ಯಾರ್ ರೀಲು ಜಾಸ್ತಿ ಯೂಸ್ ಬರ್ತದೆ ಅಂತ. ಯಾವ್ದಕ್ಕೆ? ಯಾರು ಜಾಸ್ತಿ ಬರ್ತದೆ, ಯಾರು ಕಮ್ಮಿ ಬರ್ತದೆ ಅವ್ರೇನಾದ್ರು ಟ್ರೀಟ್ ಕೊಡ್ಸ್ಬೇಕು. ಇವಾಗ ಅಪ್ಲೋಡ್ ಈ ಜಾಗದಲ್ಲಿ ಮಾಡಿರೋ ರೀಲ್ಸ್ ಅಲ್ಲಿ ಯಾರ ರೀಲ್ಸ್ ಯಾವ್ದಾದ್ರು ಓಕೆ. ಇವಾಗ ನೀವೊಂದು ರೀಲ್ಸ್ ಅಪ್ಲೋಡ್ ಮಾಡ್ತೀರಾ ಅಲ್ವಾ, ನಾನೊಂದು ರೀಲ್ಸ್ ಅಪ್ಲೋಡ್ ಮಾಡ್ತೀನಿ. ಸೊ ಏನಾದ್ರು ನಂದು ಜಾಸ್ತಿ ವ್ಯೂಸ್ ಹೋಯ್ತು, ನಿಮ್ದು ಏನಾದ್ರು ಕಮ್ಮಿ ವ್ಯೂಸ್ ಹೋಯ್ತು, ನೀವು ಟ್ರೀಟ್ ಕೊಡ್ಬೇಕು. ಸರಿ ಆಯ್ತು, ಎರಡು ಒಂದೇ ಟೈಮ್ ಅಲ್ಲಿ ಅಪ್ಲೋಡ್ ಆಗ್ಬೇಕು. ಡನ್ ಸರ್. ಆಯ್ತಾ? ಇವತ್ತೇ ಅಪ್ಲೋಡ್ ಮಾಡ್ಬೇಡ. ಇವತ್ತಲ್ಲ ನಾಳೆ ಮಾಡೋದ? ಮಾಡಿ ಇವತ್ತೇ ಮಾಡೋದ. ನಾನು ಈ ಬಟ್ಟೆ ಅಲ್ಲ ಅದು ಮಾಡಿದ್ರೆ ಅದಕ್ಕೂ ಒಂದು ಲುಕ್ ಇರ್ಬೇಕು. ತಂದಿದ್ದೀನಿ ಬಟ್ಟೆ, ನಾಳೆ ಮಾಡೋಣ. ಓ ಅಂದ್ರೆ ನೀವು ರೀಲ್ಸ್ ಮಾಡ್ಕೊಂಡು ಅದಾದ್ಮೇಲೆ ಮಾಡೋದಾ? ರೀಲ್ಸ್ ಮಾಡ್ತೀನಿ, Okay. ಅಪ್ಲೋಡ್ ಮಾಡೋದು ಇಬ್ರು ಒಂದೇ ಟೈಮ್ ಅಲ್ಲಿ ಮಾಡೋಣ. ಅಲ್ಲ ಇವಾಗ ಮಾಡಿದ್ರೆ ಈ ರೀಲ್ಸ್ ಅಪ್ಲೋಡ್ ಮಾಡಲ್ವಾ? ಇದೇ ಲೊಕೇಶನ್ ಅಲ್ಲಿ ಮಾಡ್ಬಿಡ್ರಿ. ಈ ಲೊಕೇಶನ್ ಅಲ್ಲಿ ಮಾಡಿದ ರೀಲ್ಸ್ ಅಪ್ಲೋಡ್ ಮಾಡ್ಬೇಕು. ಈ ಲೊಕೇಶನ್ ಮಾಡಿದ? ಸರಿ ಆಯ್ತು. ಸರಿ ಆಯ್ತು. ಒಂದ್ಸತಿ ಆಗಿದ್ದು ನೆನ್ಪೈತಾ? ಯಾವ್ದು? ಜೋಲ ಚಿಪ್ ಚಾಲೆಂಜ್ ಮಾಡ್ಬಿಟ್ಟು. ಯಾರ್ ನೆನ್ಪೈತಾ? ಜಾಸ್ತಿ ಹೋಗುತ್ತೆ ಅಂತ? ಅಲ್ಲ ಯಾರ್ಗ್ ಇದಾಯ್ತಾರೆ ಅಂತ ಅನ್ಬಿಟ್ಟು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ ಮಾಡ್ಬಿಟ್ಟ. ಅದ್ರಲ್ಲಿ ಸೋತಿಲ್ವಲ್ಲ? ಸತ್ತೋದ್ರಲ್ರಿ. ಸತ್ತೋದ್ರೆ ಏನು ಬಿಟ್ಕೊಟ್ಟಿಲ್ವಲ್ಲ ನಾನು. ಈ ಸತ್ ಸಾಯ್ತೀನಿ ಆದ್ರೆ ಬಿಡಲ್ಲ. ಸೂಪರ್ ಯಾ ಎವ್ರಿಗಲ್ ಎಲ್ಲ ಹುಡುಗಿರು ಸಂಧ್ಯಾ ಅವ್ರ ತರ ಸ್ಪೋರ್ಟಿವ್ ಆಗಿರಿ. ಹೌ ಸ್ಪೋರ್ಟಿವ್ ಸೀಸ್. ಸ್ವಿಮ್ಮಿಂಗ್ ಪೂಲ್ ವ್ಯೂ ನೋಡಿ.
ಗೈಸ್ ನಮ್ಮ ರೆಸಾರ್ಟು ಮುಂದೆಯಿಂದ ನೋಡಕ್ಕೆ ಈ ತರ ಕಾಣಿಸುತ್ತೆ. ಒಳಗಡೆ ತೋರಿಸ್ತೀನಿ ನೋಡಿ, ಒಂದು ಲಕ್ಸುರಿನೆಸ್ ಕೊಡುತ್ತೆ. ಗೈಸ್ ನೀವೇನಾದ್ರು ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂದ್ರೂ ಈ ರೆಸಾರ್ಟ್ ಬರ್ಬೋದು. ಇಲ್ಲಿ ನೋಡ್ರಿ, ಈ ರೆಸಾರ್ಟ್ ಅಲ್ಲಿ 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್ ಲೇಯರ್ ಜ್ಯುವೆಲ್ರಿ ಇರೋದು. ಗೈಸ್ ಬನ್ನಿ ಇವಾಗ ಜ್ಯುವೆಲ್ರಿ ತೋರಿಸ್ಕೊಡ್ತೀನಿ ನಿಮ್ಗೆ. ಮತ್ತೆ ಗೈಸ್ ಇವರು ಮಾಸ್ಟರಿಂಗ್ ಜ್ಯುವೆಲ್ರಿ ಫಾರ್ 35 ಇಯರ್ಸ್, 35 ವರ್ಷದಿಂದ. ಮತ್ತೆ ಇಲ್ಲಿ ಕಾಣಿಸ್ತಿರೋ ಜ್ಯುವೆಲ್ರಿ ಎಲ್ಲ ನಿಮ್ಮ ಸ್ಕಿನ್ಗೆ ಸೂಟೇಬಲ್, ಎಲ್ಲ ತರ ಸ್ಕಿನ್ ಅವ್ರಿಗೂ ಸೂಟೇಬಲ್ ಆಯ್ತದೆ. ನಾನ್ ಫೇಡಿಂಗು, ವಾಟರ್ ಪ್ರೂಫು, ಪ್ಯೂರ್ ಆರ್ಟಿಸಿಯನ್ಸ್ ಗೈಸ್ ಇದನ್ನೆಲ್ಲ ಡಿಸೈನ್ ಮಾಡಿರೋದು. ಮತ್ತೆ ಇವ್ರದ್ದು 100 ಬ್ರಾಂಚಸ್ ಐತಂತೆ ವರ್ಲ್ಡ್ ವೈಡು. ಜೊತೆಗೆ ಸೂಟೇಬಲ್ ಫಾರ್ ಎವ್ರಿ ಡೇ ವೇರ್ ಸೂಟೇಬಲ್ ಆಯ್ತದೆ, ಎಲ್ಲ ಡೈಲಿ ಹಾಕೊಳ್ಳೋಕ್ಕೂ ಸೂಟೇಬಲ್ ಆಯ್ತದೆ. ಇಲ್ಲಿ ನೋಡ್ರಿ ಈ ಥರ ಚೈನ್ಗಳೆಲ್ಲ. ಮತ್ತೆ ಗೈಸ್ ನಿಮಗೆ ಇದು 2 ವರ್ಷ ವಾರಂಟಿ ಇರ್ತದೆ. ಮತ್ತೆ ಗೈಸ್ ಇವರು ನಿಮಗೆ ಲೈಫ್ ಟೈಮ್ ಸರ್ವಿಸ್ ಕೊಡ್ತಾರೆ. ಮತ್ತೆ ಇಲ್ಲಿ ನಿಮಗೆ ಎಕ್ಸ್ಚೇಂಜ್ ವ್ಯಾಲ್ಯೂನು ಇರ್ತದೆ, ಜೊತೆಗೆ ಕ್ಯಾಶ್ ಬ್ಯಾಕು ಕೊಡ್ತಾರೆ. ಮತ್ತೆ ಗೈಸ್ ಇವರು ಬರೀ ಜ್ಯುವೆಲ್ರಿ ಮಾತ್ರ ಸೆಲ್ ಮಾಡಲ್ಲ. ಇಲ್ಲಿ ನೋಡ್ರಿ ಐಡಲ್ಸ್ಗಳನ್ನ ಸೆಲ್ ಮಾಡ್ತಾರೆ, ನಮ್ಮ ದೇವರುಗಳು, ನಮ್ಮ ಹಿಂದೂ ದೇವರುಗಳು. ಮತ್ತೆ ಗೈಸ್ ನಿಮಗೂ ಏನಾದರೂ ಜ್ಯುವೆಲ್ರಿ ಬೇಕು ಅಂದರೆ ಅವರ ವೆಬ್ಸೈಟ್ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಆಲ್ ಓವರ್ ವರ್ಲ್ಡ್ ಶಿಪ್ಪಿಂಗ್ ಅವೈಲಬಲ್ ಇರ್ತದೆ. ಪರಾಕಟ್ ಜ್ಯುವೆಲ್ಸ್. ಗೈಸ್ ಬನ್ನಿ ಇವಾಗ ಮಧ್ಯಾಹ್ನದ ಊಟ ತಿನ್ನಕ್ಕೆ ಅಂತ ಹೋಗುವ. ಇಲ್ಲಿ ತಿನ್ನಕ್ಕೆ ಬಂದಾಗೆಲ್ಲ ಪದೇ ಪದೇ ಈ ವ್ಯೂ ನೋಡಕ್ಕೆ ಏನೋ ಒಂಥರ ಖುಷಿ ಆಯ್ತದೆ ಅನ್ಕೊಳ್ರಿ. ಏನು ಕ್ರೇಜಿ ಅಲ್ಲ. ಸ್ವರ್ಗ ಎಲ್ಲಿ? ಬನ್ನಿ ಪರಾಕಟ್ ರೆಸಾರ್ಟ್ಗೆ. ಬೆಳಗ್ಗೆ ನಾವು 11 ಗಂಟೆಗೆ ಬಂದ್ವಿ, ಇವಾಗ 4 ಗಂಟೆಗೆ ಬರ್ತಾವೆ ಊಟ ಮಾಡೋಕ್ಕೆ ಅಂದ್ಬಿಟ್ಟು. ಇಂಥವ್ರನ್ನೆಲ್ಲ ಕಟ್ಕೊಂಡ್ರೆ ಹಂಗೆ ಆಗೋದು. ಫೋಟೋ ಶೂಟ್ ಮಾಡಬೇಡಿ ಅಂದ್ರೂ ಮಾಡಿ ಇನ್ನು ಅಂದರೆ ಇದ್ರ ಮೇಲೆ ಕೈ ಇಟ್ಕೊಂಡು ಹೇಳಿ ಶರತ್ ಅವ್ರೆ, ಯಾರು ಮಾಡಿದ್ದು? ಅದೇ ಕಳ್ಳು ಕಿಡ್ನಿ ಎಲ್ಲ ಮುಟ್ಕೊಂಡು ಹೇಳ್ತಾನೆ, ನೀವೇ ಮಾಡಿದ್ದು. ನೀವೇ ಮಾಡಿದ್ದು. ಮುಟ್ಕೊಂಡು ಹೇಳ್ಬಿಟ್ರು 3 ಜೊತೆ ಬಟ್ಟೆ ಚೇಂಜ್ ಮಾಡಿ 4 ಏನ್ರಿ ನೀವು ಸುಮ್ ಬೇಜಾರು ಮಾಡ್ತೀರಾ ನಮ್ಗಿಲ್ಲ. 4 ಇದು ನಂಗೆ ಗೈಸ್ ನಮ್ಮ ತೇಜು ಬ್ರೋಗೂ ಮತ್ತು ಸಂಧ್ಯಾ ಅವ್ರಿಗೂ ಯಾವ ಲೆವೆಲ್ಗೆ ಫ್ಯಾನ್ ಬೇಸ್ ಅಂದರೆ ಸಂಧ್ಯಾ ಅಕ್ಕ ಆ್ಯಂಡ್ ತೇಜು ಬ್ರೋ ಸೂಪರ್ ಜೋಡಿ. ರೀಲ್ ಮಾಡಿರೋದು ಸಂಧ್ಯಾ ಅವ್ರ ಜೊತೆ ನಾನು. ಅದಕ್ಕೆ ಬರ್ಬಿಟ್ಟು ಬ್ರೋ ವಾಟ್ ಈಸ್ ದಿಸ್ ಬ್ರೋ? ಬದಲಾವಣೆ ಜಗದ ನಿಯಮ. ಕ್ರೇಜಿ ಬ್ರೋ ಬಟ್ ಆದ್ರೂ ಸೂಪರ್ ಬ್ರೋ. ರಸಗುಲ್ಲ ಚಂದ ಉಂಟಾ? ನಾವು ತಿನ್ಬೇಕು ಇವಾಗ. ಗೈಸ್ ದಿಸ್ ಈಸ್ ರಸಗುಲ್ಲ. ತಲೆ ಸುತ್ತ ಸಾಯಿ ಯಾರು ಬೇಡ ಅಂದ್ರು. ಸರಿ ಆಯ್ತು ಬದುಕು, ತಲೆ ಸುತ್ಕೊಂಡೆ. ಸಂಧ್ಯಾವ್ರೆ ಹೊಸ ಬಟ್ಟೆ ಹಾಕೊಂಡ್ರೆ ಡ್ರೈವರ್ ಸೀಟ್ ಕುತ್ಕೊಂಡ್ಬಿಡ್ತೀರಾ? ಬನ್ನಿ ಗೈಸ್ ನಾವಿವಾಗ ಕೇವ್ ರೂಮ್ ಹೋಯ್ತಾವಿ. ಸಿಕ್ಕಾಪಟ್ಟೆ ಸಕ್ಕದಾಗಿರ್ತದೆ ನೋಡ್ರಿ, ಅದು ನಮ್ಮ ವಿಡಿಯೋದಲ್ಲಿ ನೋಡಿದೆ. ಬನ್ನಿ. ಅಯ್ಯೋ ನನ್ನ ಫೋನಲ್ಲಿ ಹಾಕಿಂಗ್ ಏನಾಯ್ತು? ಸಂಧ್ಯಾ ಇಸ್ ನಾಟ್ ಸಂಧ್ಯಾ ಹಿಂಗ್ ಗೈಸ್. ಗೈಸ್ ಏನ್ ಗೊತ್ತಾ, ನಾನು ಯಾವಾಗ ಗೊತ್ತಿಲ್ಲ ಗೈಸ್, ಗೊತ್ತಿಲ್ಲ. ನೀನ್ ಡಿಸ್ಟರ್ಬ್ ಮಾಡ್ಬೇಡ ನಾನು ಮಾಡ್ತೀನಿ. ಸೊ ಗೈಸ್ ನಾನು ಸೊ ಗೈಸ್ ಇದು ಸೊ ಗೈಸ್ ನೀನಿಂದ ಹೋಗು. ನೀನ್ ದನ ಇರಂಗಿರೋದ್ ಏನೋ ಇಲ್ಲಿ. ನಿನ್ಗೆ 3 ಜನ ಕೂತ್ಕೊಳ್ಳೋದ್ರಲ್ಲಿ ನೀನ್ ಒಬ್ಳಿಗೆ ಕೊಡ್ತಿರೋದು. ಏನು ಜಗಳಾಗಿ ಬೇಜಾರಾಗಿ ಆಗಿ ನನ್ ಜೊತೆ ಜಗಳ ಕೂತಿದ್ಯಾ? ತಾಯಿ ನಾನು ಕೂಲಾಗಿ ಮಾತಾಡಿದ್ರೆ ಬರೀ ಭಯ ಉಡ್ತಿಯಲ್ಲ ಬ್ರೋ. ಹೆಂಗ್ ತಡ್ಕೊಂಡಿದ್ಯಾ? ಹಿಂಗೆ ಜಗಳ ಮಾಡ್ತಾರೆ, ಅವ್ರು ಹೋಗ್ತಾರೆ ಹಿಂಗೆ ಮುಚ್ಬಿಡ್ತಾರೆ. ಕಮ್ ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಲೇಟ್ ಆಗ್ಬಿಟ್ಟು. ಹಾಯ್ ಬ್ರೋ, ಯುವರ್ ನೇಮ್? ದನೀಶ್. How much time do we require to go to cave room? 5 minutes. 5 minutes? ಅದೇ ಬರೀ 5 ನಿಮಿಷ ಅಂತೆ. ಸೂಪರ್ ಬ್ರಾ. 1 hour trekking ಅಂತ ಹೇಳಿದ್ರು ಬ್ರೋ. ನಡ್ಕೊಂಡ್ರೆ 1 hour. That 1 hour trekking place, किधर भाई? 1 hour trekking place they told me. ಅದು 1 hour ಟ್ರೆಕ್ಕಿಂಗ್ ಎಡ ಉಂಟಲ್ಲ, ಅದೇ ವಿಧಾನ Inside. ಅದೇ ಅರಿಲ್ಲ, ಅದು they told 1 hour ಟ್ರೆಕ್ಕಿಂಗ್. 1 hour trekking. नीचे डाउन साइड activity area. Down side. That much, how much time? That one? Today is closing. Okay. How much time do we require to go there? 45 minutes. 45. Oh. Guys, activity area ಗೆ 45 minutes ಅಂತೆ. ಅದು ಪ್ಲೇಯಿಂಗ್ ಏರಿಯಾ ಅಣ್ಣ. ಪ್ಲೇಯಿಂಗ್ ಏರಿಯಾಗೆ ಹೋಗೋಕ್ಕೆ 45 minutes. ಕೇವ್ ರೂಮ್ಗೆ ಹೋಗೋಕೆ ಬರೀ 5 ನಿಮಿಷ ಅಂತೆ. 5 ನಿಮಿಷ ಅಷ್ಟೇ. ಇದು ಡೋರು ಇಲ್ಲ. ಓ ಸಖತ್ ಗೈಸ್ ಇದಂತೂ ಒಳ್ಳೆ ಎಕ್ಸ್ಪೀರಿಯನ್ಸು. ವ್ಯೂ ನೋಡ್ರಿ, ಆದ್ರೂ ವ್ಯೂ ಸಖತ್ತಾಗೈತೆ. ಇದು ಸಂಜೆ ಟೈಮಲ್ಲಿ ಫಾಗ್
ಗೈಸ್ 5 ನಿಮಿಷ ಅಂದ್ರು 2 ನಿಮಿಷ ಕರ್ಕೊ ಬಂದ್ಬಿಟ್ರು. ಉಯ್ ಆದ್ರೆ ಇದೊಂಥರ ಸಕ್ಕದಾಗೈತಲ್ಲ. ಚಂದ ಉಂಟು. ಹೌ ಇಸ್ ದಿಸ್ ಪ್ಲೇಸ್? ಪ್ಲೇಸ್ ಇಸ್ ಪ್ಲೇಸಿಂಗ್ ನಂಬರ್ 1 ರೆಸಾರ್ಟ್ ಇನ್ ಮುನ್ನಾರ್. ಐ ಲವ್ ಪರಾಕಟ್ ರೆಸಾರ್ಟ್. ಅಡ್ವೆಂಚರ್ ಜೀಪ್ ಸಫಾರಿ, ಎಲಿಫೆಂಟ್, ನೇಚರ್. ಅಲ್ಲಿ ನೋಡ್ರಿ ಯಾವುದೋ ಥೀಮಲ್ಲಿ ಚಿಂಪಾಂಜಿ ಥೀಮಲ್ಲಿ ಮಾಡೋರು ಬ್ರೋ, ಚೆನ್ನಾಗದೆ. ಇದೆಯಾ ಅದು? ಇಲ್ಲಿ ನೋಡಿ, ಇದು ಸೈಕ್ಲಿಂಗು. ಈ ವ್ಲಾಗರ್ ಜೊತೆಗೆ ಬಂದರೆ ಇದೇ ಪ್ರಾಬ್ಲಮ್. ಸಂಧ್ಯಾ ಮಾವ್ ಬಾರಕ್ಕ. ಆಗೋಯ್ತು ಅಷ್ಟೇ ಗಂಡು ಬನ್ನಿ. ಏನಾಗೋಯ್ತು? ಇವ್ರು ಕರ್ಕೊಯ್ತಾರಂತೆ ಬನ್ನಿ ಇವಾಗ ಕೇವ್ ರೂಮ್ಗೆ. ಕೇವ್ ರೂಮ್ ಹೆಂಗೈತೆ ನೋಡ್ರಿ, ಒಳ್ಳೆ ದೇವದ ಮನೆ ಹಂಗೆ. ಬಟ್ ಆದ್ರೆ ಚೆನ್ನಾಗೈತೆ. ಬೆಟ್ಟ ಗುಡ್ಡ ಹತ್ತೋ ಫೀಲು. ಇಲ್ಲಿ ಫೋಟೋ ಇಡ್ಸ್ಕೋಬೇಕಾಗಿತ್ತು. ಇದು ಸಖತ್ತಾಗಿರೋದು ಸಂಜೆ ಅವ್ರೆ. ಇಲ್ಲಿ ನೋಡ್ರಿ ಚೆನ್ನಾಗೈತಿ ಇದು. ಓ ಇದು ನೋಡಿ ಕೇವ್ ರೂಮು. ಇಲ್ಲೆಲ್ಲ ಬಂಡೆಗಳು, ಅದ್ರಲ್ಲೂ ರೂಮ್ ಕನ್ಸ್ಟ್ರಕ್ಟ್ ಮಾಡೋರು ನೋಡ್ರಿ, ಏನು ಚೆನ್ನಾಗಿ ಮಾಡೋರು. ಕ್ಯಾನ್ ವಿ ಕಮ್? ಓಯ್ಯಪ್ಪ ಏನು ಸೈಕಲ್ ಗುರು. ಅಲ್ಟಿ ಟಿವಿ ಕೊಟ್ಟವ್ರೆ ಕುತ್ಕೊಳ್ಳೋಕೆ. ಇದು ಬೆಡ್ ಕ್ರೇಜಿ ಗೀಸ್. ಇಲ್ಲೂ ಏನಾಯ್ತು? ಓ ಜಕ್ಕೂಸಿ ಇಟ್ಟವ್ರೆ. ವಾಶ್ರೂಮ್ ಎಷ್ಟಾಗ್ಲ ಕೊಟ್ಟವ್ರು ನೋಡ್ರಿ. ಇದೆಲ್ಲ ಕಲ್ಲು ಬಂಡೆಗಳು, ಅಲ್ಲಿಗೇನೆ ಟೈಲ್ಸ್ ಹಾಕ್ಬಿಟ್ಟವ್ರೆ. ಚೆನ್ನಾಗಿ ಮಾಡೋರು ಒಟ್ಟಿನಲ್ಲಿ. ಒಬ್ಬೊಬ್ಬ ಇದು ಮಿರರು, ಇದು ನೀರು ಮನೆ, ಸ್ನಾನ ಮಾಡ್ಕೊಳ್ಳೋದಿಲ್ಲಿ. ಕ್ರೇಜಿ ಗೈಸ್ ಬ್ರೋ. ಚೆನ್ನಾಗೈತಲ್ಲ ಬ್ರೋ ಅಲ್ಟಿ ಕೇವ್ರಮ್ಮ. ಏನು ಸೈಕಾಗೈತೆ ನೋಡಿ ಬ್ರೋ. ಗೈಸ್ ಇದೆಲ್ಲ ಆರ್ಟಿಫಿಷಿಯಲ್ಲು. ಇದು ಆರ್ಟಿಫಿಷಿಯಲ್. ಮತ್ತು ಇದನ್ನು ಪೇಂಟ್ ಒರಿಜಿನಲ್ ಥರ ಕಾಣಿಸುತ್ತೆ, ಬಟ್ ಆದರೆ ಒರಿಜಿನಲ್ ಅಲ್ಲ, ಇದು ಆರ್ಟಿಫಿಷಿಯಲ್. ಬ್ರೋ ದಿಸ್ ಒನ್ ಆಲ್ಸೋ ಆರ್ಟಿಫಿಷಿಯಲ್ ಇನ್ಸೈಡ್. ಎಲ್ಲೋಟಂದ್ರೆ ಆರ್ಟಿಫಿಷಿಯಲ್ ಇನ್ಸೈಡ್ ಆಲ್ಸೋ. ಇನ್ಸೈಡ್ ಆಲ್ಸೋ ಆರ್ಟಿಫಿಷಿಯಲ್. ಫುಲ್ಲಿ ಆರ್ಟಿಫಿಷಿಯಲ್ ಕ್ರಿಯೇಟ್ ಮಾಡೋರೆ. ಬಟ್ ಸೈಕಾಗೈತೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಬನ್ನಿ ಒಂದ್ಸಲ ಮಲ್ಕ ನೋಡುವ. AC ಬೇರೆ ಕೊಟ್ಟವ್ರು ನೋಡ್ರಿ ಗೈಸ್. ಕರೆಂಟೇ ಉಂಟೋಯ್ತು. ಭಯ ಹುಡ್ಸುತ್ತೆ ನೈಟ್ ಹೊತ್ತು ಕತ್ಲೆ ಇರೋದ್ರಿಂದ. ಮತ್ತು ಇದೇನಂದ್ರೆ ಇಲ್ಲಿ ನೋಡಿ, ಡೊ ನಾಟ್ ಡಿಸ್ಟರ್ಬ್ ಮಾಡು ಅಂದರೆ ಬೆಲ್ ಹೊಡೆದ್ರೂ ಗೊತ್ತಾಗಲ್ಲ. ಇದು ಪ್ಲೀಸ್ ಕ್ಲೀನ್ ಅಪ್ ಅಂದರೆ ಇದೇನಾದ್ರೂ ಇದು ಹೊತ್ತಿದ್ರೆ ಪೂರ್ತಿ ಕ್ಲೀನ್ ಮಾಡ್ಕೊಡ್ತಾರೆ ರೂಮ್ನ. ಮತ್ತೆ ನಾವು ಚೆಕ್ಔಟ್ ಆಗೋಕ್ಕಿಂತ ಮುಂಚೆ 2ನೇ ಸತಿ ಬೇಕಾದ್ರೆ ಕ್ಲೀನ್ ಮಾಡ್ಕೊಡ್ತಾರೆ. ವಾಟ್ ಆರ್ ಯು ಬಗ್ ನೋಡಿಂಗ ಗೈಸ್? ಇವಾಗ ವಾಪಸ್ಸು ನಮ್ಮ ರೂಮ್ ಕಡೆ ಹೋಯ್ತಾವೆ. ಎಂತ ಇರ್ಬೇಕು ನೀನು ಕಳ್ಳಿ. ನನ್ನ ಸೀಟ್ ಕದ್ಬಿಟ್ಟಲ್ಲ. ಬಿಳಂಗೈತದ ಹುಷಾರಾಗಾದ್ರೆ ಕೂತ್ಕೊಳ್ರಿ. 1 ಗಂಟೆ ಹೋದಿರ ಆಮೇಲೆ ತೂರ್ಕೊಂಡು. ಎಂತ ಕಿಲ್ಲರ್ ಯಪ್ಪ, ಅನ್ಯಾಯವಾಗ ಒಂದು ಗ್ಲಾಸ್ ಹೊಡೆದಾಕ್ಬಿಟ್ರಲ್ರಿ. ನಿಮ್ಗೆಲ್ಲಾರು ಚುಚ್ಕಿಚ್ಬಿಡ್ತಾ? ಬಂದು ಕುತ್ಕೊಳಮ್ಮ. ಚುಚ್ಕೊಬಿಟ್ಟದ ಮೇಲೆ ಕಾಲ್ಗಿಲ್ಗೆ ಜ್ಯೂಸ್ ಕೊಟ್ಟಿದ್ದಲ್ಲ ಬ್ರೋ. ಯಾರೋ ಕೊಟ್ಬಿಟ್ಟು ಕುಡ್ದು ಮಡಗಿದ್ರೆ ಬ್ರೋ. ಏನ್ ಮಾಡಿ ಗೊತ್ತಾ, ಇದಲ್ಲ ಈ ಚಾಕುದ್ನೇ ತಗೊಂಡು ನಿಮ್ಗೆ ಚುಚ್ಬಿಟ್ಟು ಸಾಯಿಸ್ಬಿಟ್ರಿ ಬ್ರೋ. ಇವಳ ಅನ್ಯಾಯವಾಗಿ ಇನ್ನೇನ್ ಬ್ರೋ, ಅನ್ಯಾಯವಾಗಿ ಹೊಡೆದಾಕಿದ್ರಲ್ಲ ಬ್ರೋ. ಸೈಜ್ ಇಂಥವ್ರೆಲ್ಲ ಏನಕ್ಕೆ ಬ್ರೋ? ನಿಮ್ಗೂ ಕ್ವಾಟ್ಲೆಗಳು ಕೊಡ್ತಾರ, ಸಿಕ್ಕಾಬಟ್ಟೆ ರೇಗಿಸ್ತಾರ. ಹಂಗಂತಿಗೆಲ್ಲ ಮಾಡ್ಬಾರ್ದು ಬ್ರೋ. ಹೂವಿನಂತ ಮನ್ಸು ಸರ್ ನಿಮ್ದು. ಮಾಡ್ಬೇಕು ಬ್ರೋ, ಹಿಂಗೆ ಮಾಡ್ಬೇಕು ಬ್ರೋ. ಬ್ರೋ ನಿಮ್ ಕಾಟ ತಪ್ಪೋಯ್ತದಲ್ಲ ಬ್ರೋ. ನಾ ಕಾಟ ತಪ್ಸಕ್ ಬಂದ್ರೆ ನೀನೇ ಬ್ರೋ. ಕಾಟ ತಪ್ಸೋದು ಎಲ್ಲ ನೋಡ್ರಿ ಎಂತ ಕಾಟಕ್ಕೆ ಕಾಟ ಕೊಡೋ ಕಾಟ. ಪ್ಲೀಸ್ ಕಿಲ್ ಹರ್ ಬ್ರೋ. ಬೈ ದಟ್ ಪೀಸ್ ಓನ್ಲಿ ಕಿಲ್ ಹರ್. ಹಂಗೆ ನೀನೇನಕ್ಕೆ ತೇಜಸ್ ಅವ್ರಿಗೆ ಇರಿಟೇಟ್ ಮಾಡೋದು? ಇಷ್ಟು ದಿವಸ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಇಟ್ಸ್ ಓಕೆ ಇದ್ರೆ ಸ್ವಲ್ಪ ಪಾಪ ಅವರನ್ನು. ಅದೇ ಗಂಡ ಇದೆ ಮಾಡಿದ್ರೆ ಅಯ್ಯೋ ಅಲ್ಲ ಇಲ್ಲ, ಅವಾಗ ಇನ್ನೇ ಬೇರೆ ಥರನೇ ಮಾತಾಡಿರೋದು. ನಿತ್ಯ ಅವರು ಮತ್ತೆ ಸಂಧ್ಯಾ ಅವರು ರೂಮ್ ಊಟವ್ರೆ. ತೇಜ್ ಬ್ರೋ ಎಡಿಟ್ ಮಾಡ್ಕೊಂಡು ಇಲ್ಲೇ ಕೂತವ್ರೆ, ನನ್ನ ಕೂರ್ಸ್ಕೊಂಡು ಕೂತವ್ರೆ. ಎಡಿಟ್ ಮಾಡಿದೇವ್ರು, ಅದೇನಾಯ್ತು ಮೊದಲು ಎರರ್ ಬಂದು ಎಲ್ಲ ಹೋಗ್ಬಿಡಿ, ಮತ್ತೆ ಎಡಿಟ್ ಮಾಡ್ತಾ ಇದ್ದೀನಿ. ವ್ಲಾಗರ್ಸ್ ಜೊತೆಗೆ ಬಂದರೆ ಇದೇ ಪ್ರಾಬ್ಲಮ್ಮು. ಎಡಿಟ್ ಅಂದರೆ ಕೂತ್ಕೋತಾರೆ ಬ್ರೋ. ನಿಂಗೆ ಯಾವ ಕಲರ್ ಅಂದರೆ ಇಷ್ಟ?
ಬ್ಲ್ಯಾಕ್. ಕಲರ್ ಅಂದ್ರೆ ಇಷ್ಟ? ಡಸಂಟ್ ಮ್ಯಾಟರ್. ಯಾವ ಕಲರ್ ಅದು? ನಿಜ ನಿಮ್ಗೆ ಕಲರ್ ಅಂದ್ರೆ ಇಷ್ಟ? ಏರಿ ನಾನು ಕೇಳ್ತೀನಿ ಇದು ಯಾವ ಕಲರ್ ಅಂದ್ರೆ ಇಷ್ಟ? ನನ್ ಬ್ಲ್ಯಾಕ್. ಬ್ಲ್ಯಾಕ್. ಸ್ಟೇ ಅಸವಿ. ಅಷ್ಟೇ. ನಿಜ ಸರ್, ನಿಮ್ಗೆ ಯಾವ ಕಲರ್ ಅಂದ್ರೆ ಇಷ್ಟ? ನಿಮ್ಗೆ ಗೊತ್ತಿರ್ತದಲ್ಲ ಹೇಳಿ ಬ್ರಾ. ನನ್ಗೆ ವೈಟ್ ಇಷ್ಟ. ವೈಟ್ ಇಷ್ಟ. ಅದಕ್ಕೆ ನೋಡ್ರಿ ಸಾಕ್ ನಂದು ಸಾಕಾರ ಎರಡು ಹಂಗೆ. ಐಫೋನ್ ವೈಟೇ. ಓ ನೈಸ್. ನಿಂಗೂ ವೈಟ್ ಅಂದ್ರೆ ಇಷ್ಟ ತಾನೆ? ನನಗೆ ಬ್ಲ್ಯಾಕ್ ಅಂಡ್ ವೈಟ್ ಎರಡು ಇಷ್ಟ. ಹೌದೇ? ಕಾಂಬಿನೇಷನ್ ಬ್ಲ್ಯಾಕ್ ಅಂಡ್ ವೈಟ್ ಕಾಂಬಿನೇಷನ್. ಗೈಸ್ ನಿಮ್ಗೆ ಯಾವ ಕಲರ್ ಇಷ್ಟ ಅಂತ ಕಮೆಂಟ್ ಮಾಡ್ಬಿಡಿ. ಯಾರು ಕ್ಯಾಕಲ್ಸಿ ಉಗಿಯೋರಿಲ್ಲ ನಿನ್ಗ? ನೀನೇ ಇದೆಯಲ್ಲ ನಮ್ಮ ಇನ್ಯಾಕಮ್ಮ ಬೇರೆಯವರು. ಬೆಳಗನ ಹೋಗಿದೆಯಲ್ಲ, ನಿನಗ್ ಮಾನ ಮರ್ಯಾದೆ ಇದ್ದ ಮಾನ ಮರ್ಯಾದೆಗಳ ಮನ್ಸ ಬಟ್ಟ ಹೊಡೆಯೋದು ಬಿಡೋದು. ಕುಡಿದೀನಿ ಕಣ ನಾವೆಲ್ಲ ನಮ್ಮ ಮನೆ ಹೊಡಿಲ್ಲ. ಹಾ ಬೆಳಗನ ಹೋಗಿದೆಯಲ್ಲ, ಬೆಳಗನ ಎಲ್ಗ ಹೋಗಿದ ನೀನ್? ಆಯ್ತು ಹೆಂಗ್ ಹೋದ ಬಲ್ಗ? ತಪ್ಪಾಯ್ತು ಕಣಮ್ಮ. ಒಬ್ನೇ ಓದಿಯಾ? ಹಾ ಒಬ್ನೇ ಓದಿ ಬೆಳಗನ? ಯಾಕಮ್ಮ? ನಮ್ನ ಅಯ್ಯೋ ಅನ್ಸಿ ನೀನ್ ಹಂಗ ಹೋಗ್ಬೇಕ ನೀನು? ಸರಿ ಇದಮ್ಮ ತಪ್ಪಾಯ್ತು ಆಯ್ತು. ಯಾಕ ನಮ್ನ ಅಯ್ಯೋ ಅನ್ಸ್ಬಿಟ್ಟು ನೀನ್ ಹಂಗ ಹೋಗ್ಬೇಕ ಹೇಳು. ಸರಿ ವಿಡಿಯೋ ಕಾಲ್ ಮಾಡು, ಬೈಬೇಡ. ಈಗ ನಾವ್ ಗೊತ್ತಂತ ಎದ್ದಿ ಬಂದೆ ಇಲ್ಲ ಬೆಳಗಿನ ಜಾವ 5 ಗಂಟೆಗೆ ಎದ್ದು ಬಂದ್ಬಿಡ್ತೀನಿ ಕಣಮ್ಮ. ನನ್ ಮೇಲೆ ಆಡ ಮಾಡು ನೀನು. ಏನಂತ? ನಿನ್ ಸದ್ಯ ನನಗೆ ಕೆಟ್ಟ ಹೋಗ್ಲ ಬಸ್ಬೇಡ ನೀನು. ಶಶಿಕಲಾ ಲವ್ ಯು. ಊಟ ಮಾಡಿದ್ರ? ನಿನ್ನ ಸರ್ ಬತ್ತವ ಕೆಟ್ಟ ಹೋಗ್ಲ ಏನ್ ಮಾಡಿ ನಿನ್ಗ ಕೆಟ್ಟ ಹೋಗ್ಲ ಬತ್ತವ ಏನ್ ಮಾಡಿ ನನ್ಗ? ಎಷ್ಟೇ ದೊಡ್ಡವನಾದ್ರೂ ಬೈಯೋದ್ ಮಾತ್ರ ಬಿಡಲ್ಲ ಅಲ್ವಾ? ನಿನಗ್ ಮಾನ ಮರ್ಯಾದಿದ್ರೆ ಬೆಳಗನ ಹೋಗಯ್ಯ ಹಂಗ. ಭಗವಂತ ನಿನ್ಗ ಒಂದ್ ಕೋಟಿ ಸಂಪಾದನೆ ಮಾಡ್ಕೊಳಕ್ ಬೆಳಗನ ಹೋಗ್ಬೇಕಾಯ್ತ ನೀನು? ಮಾನ ಮರ್ಯಾದಿದ್ರೆ ನಿನ್ಗೆ ಹೋಗಿದೆ ಇಲ್ಲ ಹಂಗ. ಉಣ್ಣೆ ಬಾ ಚಿತಿಯನ ನಾಗ ಏನಕ್ಕೆ ಹಿಂಗ ಆಡೋದ್ ನೀನು? ಚಮಸ ಮಾಮಸಿ ಚಮಸ ಗುಣ ಆಗ್ಬೇಕು ತಾಯಿಗೆ. ತಪ್ಪಾಯ್ತೀರಮ್ಮ. ಆಯ್ತು ತಪ್ಪಾಯ್ತು. ಬಂದಾಗ ಒಂದ್ 2 ಡೇಟ್ ಹೊಡ್ಕೊಬೇಡ ಇರು, ಹಿಂಗೆಲ್ಲ ಮಾತಾಡ್ಬೇಡ. A few moments later. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಕೂಲ್ ಆಗಿದ್ದೀನಿ ಏನೇ ಮೂಡ ಅಲ್ಬೇಡ ನೀವ. ಏ ಬ್ರಾ ನಮ್ಮ ಬ್ರಾ ನಿಂಗೇನ್ ಬ್ರಾ ಪ್ರಾಬ್ಲಮ್? ನಿಂಗೆ 100 ಬ್ರಾ ನಿಂಗೆ. ಇವಾಗ ಊಟ ತಿನ್ನಕ್ಕೆ ಅಂತ ಅಂದ್ಬಿಟ್ಟು ಹೋಯ್ತಾವೆ ಗೈಸ್. ಊಟ ಮಾಡ್ಕೊಂಡು ಮಲ್ಕೋಬೇಕು, ಇನ್ನು ಊಟ ಬಂದಿಲ್ಲ. ಗೈಸ್ ಇವತ್ತು ನೋಡೋಣ ಇಲ್ಲಿಗೆ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ನನಗೆ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ತುಂಬ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಲವ್ ಯು. ಜಾಸ್ತಿ ಟಟ್ಟ ಬಾಯ್ ಬಾಯ್ ಹೇಳ್ಬಿಟ್ಟು ಬಾಯ್ ಗೈಸ್, ಸಿ ಯು. ಬಾಯ್ ಬಾಯ್. ಗೈಸ್ ನಮ್ಮ ಅಮ್ಮ ಏನಕ್ಕೆ ಬೈತಿತ್ತು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಓಕೆ.